ಇನ್ನೊಂದ್ಸಾರಿ ನನ್ ಕೂಡ ಉದ್ರಿ ಕೇಳಕ್ ಬಂದ್ರ ಅಷ್ಟ ನಿಮ್ಗ. ಕಾಪಾಡಿ. ಅಯ್ಯಯ್ಯೋ, ಏನಿದು? ಏನಾದ್ರೂ ಆಗ್ಲಿ ಮತ್ತೆ ಎಸ್ಕೇಪ್ ಆಗ್ಬೇಕಿಲ್ಲಿಂದ. ಬಹಳ ಡೇಂಜರು. ಅಯ್ಯಯ್ಯೋ, ಇದೇನಿದು? ಮನುಷ್ಯರು ಚಕ್ರ ತರ ಸುತ್ಕೊಂಡ್ ಬರ್ತಾ ಇದಾರಲ್ಲ, ಯಾಕೆ ಬರ್ತಾ ಇದಾರಪ್ಪ? ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅಯ್ಯಯ್ಯೋ, ಬಿಡಲ್ಲ, ನಿಮ್ಮಿಬ್ಬರನ್ನು ಬಿಡೋದೇ ಇಲ್ಲ, ಚಚ್ಚಾಕ್ಬಿಡ್ತೀನಿ. ಯಾಕೆ ನೀವಿಬ್ರು ಜೊತೆ ಈ ತರ ಹುಡುಗಾಟ ಆಡ್ತಾ ಇದ್ದೀರಾ? ಯಾಕೆ? ವೈ? ಕಮ್ ಆನ್ ಟೆಲ್ ಮೀ. ಯಾಕೆ? ನಮ್ಮದೇನೋ ತಪ್ಪಿಲ್ಲ ಸರ್. ನಾವು ಹೋಗ್ತಾ ಇದ್ವಿ, ಇವ್ರು ಬರ್ತಾ ಇದ್ರು, ನಮ್ಮನ್ನ ಹಿಡ್ಕೊಂಡ್ಬಿಟ್ರು. ಮಧ್ಯದಲ್ಲಿ ನೀವು ಕೂಡ ಬಂದ್ಬಿಟ್ರೆ, ಅಲ್ಲ ಹೋಗ್ತಾ ಇದ್ವಿ, ಮತ್ ನೀವು ಮತ್ತೆ ಬ್ಯಾರಿಗೆ ಅಡ್ಡ ಬಂದ್ಬಿಟ್ರೆ, ಅಷ್ಟೇ ಸರ್. ಹೋಗಿದ್ರೆ ಇದಕ್ಕೆ ನೀವೇ ಕಾರಣ ಅಲ್ವಾ? ನಾನು ಹೋಗ್ತಾ ಇದ್ದೆ, ನೀವು ಬರ್ತಾ ಇದ್ರಿ, ನೀವು ನಮ್ಮನ್ನ ಸಿಕ್ಕಾಕ್ಸ್ಬಿಟ್ರಿ. ನೀವೇ ಇದಕ್ಕೆಲ್ಲ ಜವಾಬ್ದಾರಿ ತಾನೆ. ಈಗಲೇ ಶೂಟ್ ಮಾಡ್ತೀನಿ ನಿಮ್ಮನ್ನ. ಅಯ್ಯೋ ಕಿಂಗಮ್ ಸರ್, ಕನ್ಫ್ಯೂಸ್ ಆಗ್ಬೇಡಿ ನೀವು. ಸ್ವಲ್ಪ ನನ್ನ ಮಾತು ಕೇಳಿ. ಈಗ ನೀವು ಬರ್ತಾ ಇದ್ರ, ನಾವು ಆ ಕಡೆ ಬರ್ತಾ ಇದ್ವಾ, ನಾವು ನಿಮ್ಮನ್ನ ಹಿಡ್ಕೊಂಡ್ವಾ. ನೀವು ಹೋಗ್ತಾ ಇದ್ರಿ? ಇಲ್ಲ, ನಾವು ಬರ್ತಾ ಇದ್ವಿ. ಇಲ್ಲ, ನಾವು ಹೋಗ್ತಾ ಇದ್ದೋ, ನೀವೇ ನಮ್ಮನ್ನ ಹಿಡ್ಕೊಂಡ್ರಿ. ನಾವು ನಿಮ್ಮನ್ನ ಹಿಡ್ಕೊಂಡ್ ಕಾರಣಕ್ಕೆ ನೀವು ಕೂಡ ಬಿದ್ದೋದ್ರಿ. ಅಯ್ಯಯ್ಯೋ, ಹಾಗಿದ್ರೆ ತಪ್ಪು ನಮ್ದೇ ಅಂತೀರಾ? ಸಾರಿ. ಆದ್ರೆ ಏನೋ ಕಿತಾಪತಿ ಇದೆ ಇದರಲ್ಲಿ. ನಾನ್ ತಾನೇ ಬಿದ್ದಿದ್ದು. ಮತ್ತೆ ಶುರು ಮಾಡೋಣ ಏನಂತೀರಾ? ಶುರು ಮಾಡೋಣ? ಹೋಗ್ಲಿ ಬಿಡಿ ಚಿಂಗಪ್ಪನವ್ರೆ, ನಮಗ್ ಸಾರಿ ಹೇಳಿದ್ರಿ ತಾನೇ, ನಿಮ್ಮನ್ನು ಕ್ಷಮಿಸ್ಬಿಟ್ಟಿದ್ದೇವೆ, ಕತೆ ಮುಗೀತು. ಮಾತೇನು ಮುಗೀತು, ನಿಜ ಮುಗೀತು. ಆದ್ರೆ ನಮ್ಮನ್ನು ಕಾಪಾಡಿ ಚಿಂಗಮ್ ಸರ್. ನಮ್ದು ಊರಿಗೆ ಬಂದ್ಬಿಟ್ಟಿದೆ. ಹೆಂಗಾರು ಮಾಡಿ ಕಾಪಾಡಿ. ಎಲ್ಲರೂ ಅಟ್ಟಿಸ್ಕೊಂಡು ಬರ್ತದೆ ಇಲ್ಲ, ಅದು ಎಲ್ಲರೂ ತಿಂತಾದೆ ಸಮಯ. ಟೈಗರ್ ಬಂತು ಅಂತ ನೀವಿಬ್ರು ನನ್ ಕಂಕ್ಳಲ್ಲಿ ಕೂತ್ಕೊಳಕ್ ನೋಡ್ತೀರಾ? ಇಳಿರಿ, ಕೆಳಗಡೆ ಇಳಿರಿ ಬೇಗ. ಚಿಂಗಮ್ ಸಾರ್, ನೀವ್ರ ಜೊತೆ ಮಜಾ ತಗೊಳ್ತಿದ್ದೀರಾ? ನಿಮಗ್ ಗೊತ್ತಾ, ಹುಲಿ ಕಾಡಿಂದ ತಪ್ಪಿಸ್ಕೊಂಡು ಪುರ್ಪುರಿ ನಗರಕ್ಕೆ ಬಂದಿದ್ಯಂತೆ. ಒಂದ್ ಚಿಂಗಮ್ ಇಸ್ ಹಿಯರ್. ಚಿಂಗಮ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಅಯ್ಯಪ್ಪ, ಚಿಂಗಮ್ ಸರ್ ಶೂಟ್ ಮಾಡ್ಬೇಕಾಗಿರೋದು ಟೈಗರ್ನ, ನಮ್ಮನ್ನಲ್ಲ. ಸರ್ಕಾರ ಟೈಗರ್ನ ಶೂಟ್ ಮಾಡೋದಕ್ಕೂ ಬಿಡೋದಿಲ್ಲ. ಆದ್ರೆ ನಾವು ಅದನ್ನ ಹಿಡಿದು ಮತ್ತೆ ಜೂಗ್ ವಾಪಸ್ ಕಳ್ಸೋಣ. ಮತ್ತೆ ಈ ಕೆಲಸನ ನಮ್ಮ ನಗರದ ಹೀರೋಗಳಾದ ಮೋಟು ಮತ್ತು ಪತ್ಲು ಮಾಡೇ ಮಾಡ್ತಾರೆ. ಕಾನೂನಿನ ಕೈಗಳು ತುಂಬಾ ಉದ್ದ ಇದೆ, ಇದನ್ನ ತಪ್ಪಿಸ್ಕೊಳ್ಳಕ್ಕೆ ತುಂಬಾ ಕಷ್ಟ. ಇದನ್ನ ನಾವು ಕೇಳಿದ್ದು, ಇವತ್ ಕಣ್ಣಾರೆ ನೋಡ್ದ. ಅಯ್ಯೋ, ನಮಗೆ ಟೈಗರ್ ಹಿಡಿಯೋ ಕೆಲಸ ಬೇಡ ಸಮಯ, ಅದು ನಮ್ಮನ್ನೇ ಆದ್ರೂ ಊಟ ಮಾಡ್ಕೊಂಡು ತಿನ್ಬಿಡುತ್ತೆ. ನೋ, ಥ್ಯಾಂಕ್ ಯು. ಇಡೀ ಪುರ್ಪುರಿ ನಗರವನ್ನ ನಿಮ್ ಕೈಯಲ್ಲಿ ಮಾತ್ರ ಕಾಪಾಡೋದಕ್ಕೆ ಸಾಧ್ಯ ಪತ್ಲು. ಆದ್ರೆ ನಮ್ಮನ್ನ ಕಾಪಾಡೋರೇನು? ಓ ಮೈ ಗಾಡ್, ಟೈಗರ್ನ ಹಿಡಿಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಓಕೆ ಮೋಟು ಪತ್ಲು, ನನ್ನ ಜೀವದ ಗೆಳೆಯರೇ, ನೀವೇನಾರು ನನ್ನ ಐಡಿಯಾ ಕೇಳಿದ್ರೆ ಆ ಹುಲಿ ನಿಮ್ನ ಕತ್ತರಿಸ್ಕೊಂಡು ಒಡ್ ತುಂಬಾ ತಿನ್ಬಿಡುತ್ತೆ. ಅದು ಹೆಂಗ್ ಕತ್ತರಿಸುತ್ತ ನಿಮ್ಗೆ ಗೊತ್ತೇ ಆಗಲ್ಲ. ಸುಮ್ನೆ ತಮಾಷೆ ಮಾಡ್ದೆ ಗೆಳೆಯರೇ. ನನ್ನ ಐಡಿಯಾ ತಗೊಂಡ್ರೆ ಒಂದೇ ಒಂದು ನಿಮಿಷದಲ್ಲಿ ನೀವು ಆ ಹುಲಿನ ಹಿಡಿದ್ ಬಿಡ್ತೀರಾ. ಅದು ಹುಲಿಗೂ ಗೊತ್ತಾಗಲ್ಲ. ಎಸ್ ಮೋಟು ಪತ್ಲು, ಸುಮ್ನೆ ಒಪ್ಕೊಂಬಿಡಿ. ನಾನ್ ನಿಮಗೆ ಇಡೀ ತಿಂಗಳು ಫ್ರೀ ಸಮೋಸ ಕೊಡಿಸ್ತೀನಿ. ಫ್ರೀ ಸಮೋಸನ? ಅದು ತಿಂಗಳು ಪೂರ್ತಿ? ಸರಿ, ಸಮೋಸಕ್ಕೋಸ್ಕರ ಅಲ್ಲ, ಪುರ್ಪುರಿ ನಗರಕ್ಕೋಸ್ಕರ ನಾವು ಒಪ್ಕೊಳ್ತಾ ಇದೀವಿ. ಅಲ್ವೇನ ಪತ್ಲು? ಅಯ್ಯೋ, ನೀನು ಅಂತ ಒಪ್ಕೊಂಡ್ಮೇಲೆ ನಾನು ಹೆಂಗೋ ಬೇಡ ಅನ್ಲಿ. ಸರಿ ಡಾಕ್ಟರ್ ಮುನ್ಸ್ವಾಮಿ, ಈಗ ಹುಲಿ ಹಿಡಿಯೋದು ಹೆಂಗೆ ತಿಳ್ಕೊಡ್ತೀಯಾ? ಅಯ್ಯೋ ಮೋಟು ಪತ್ಲು, ನಾನೊಂದು ಬೋನಲ್ಲಿ ಕುರಿ ನಿಟ್ಟಿರ್ತೀನಿ, ಅದನ್ನ ತಿನ್ನೋದಕ್ಕೆ ಹುಲಿ ಬರುತ್ತೆ. ಬಂದಾಗ ಬೋನೊಳಗೋಗುತ್ತೆ, ಕುರಿ ಬಚಾವಾಗುತ್ತೆ, ಹುಲಿ ಸಿಕ್ಕಾಕೊಳ್ಳುತ್ತೆ. ಹೇಗಿದೆ ನನ್ನ ಐಡಿಯಾ? ಟೈಗರ್ ಹಿಡಿಯೋದು ತುಂಬಾ ಈಸಿ ಕೆಲಸ ಅಲ್ಲ ಸಮಯ? ಸರಿ, ನಾವಿನ್ ಹೊರಡ್ತೀವಿ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡಿ ಸಮಯ. ಮತ್ತೆ ಬಲವಂತನಲ್ಲಿ ಕೇಳ್ಕೊಳ್ಳಿ, ನಮ್ ನಗರವನ್ನ ಎಲ್ಲಾ ಕಷ್ಟಗಳಿಂದ ಮುಕ್ತಿಗೊಳಿಸ್ರಪ್ಪ ಅಂತ ಅಲ್ವಾ? ಅಯ್ಯೋ, ಏನು ಅಂತ ಹೇಳ್ತಿದ್ಯಾ ನೀನು? ನಮ್ನ ಭಗವಂತನ ಪಾದ ಸೇರಿಸ್ಬೇಕು ಅಂತ ಪ್ಲಾನ್ ಮಾಡಿದೀರಾ? ಡೋಂಟ್ ವರಿ, ಅವನ್ ತಮಾಷೆ ಮಾಡ್ತಾ ಇದ್ದಾನೆ. ನಮ್ ನಗರದ ಜನ ಖಂಡಿತ ನಿಮ್ಮ ತ್ಯಾಗವನ್ನ ಮರೆಯೋದೇ ಇಲ್ಲ. ಓಕೆ?
ಪತ್ಲು ಒಂದ್ಸಾರಿ ನಾವು ಟೈಗರ್ನ ಹಿಡ್ಬಿಟ್ವಿ ಅನ್ಕೋ ನಾವು ಈ ನಗರದ ಹೀರೋಗಳಾಗ್ಬಿಡ್ತೀವಿ ಕಣೋ. ಅಕಸ್ಮಾತ್ ಏನಾರ ಆ ಹುಲಿನೇ ನಮ್ ಹಿಡ್ಕೊಂಬಿಟ್ರೆ ಅದಕ್ಕೆ ಒಳ್ಳೆ ಫುಡ್ ಆಗ್ಬಿಡ್ತೀವಿ ನಾವು. ಅಯ್ಯೋ ಆ ಟೈಗರ್ ನಮ್ಮನ್ನ ಅಯ್ಯ. ತಿನ್ಬಿಡುತ್ತಾ ಅದು ಮೊದ್ಲು ಇಲ್ಲಿ ಬರ್ಲಿ ಇರೋ. ನಾನು ಅದನ್ನ ಹೇಗೆ ಚಚ್ತೀನಿ ಅಂದ್ರೆ ನೋಡ್ತಾ ಇರೋ. ಚಟ್ನಿ ಮಾಡಿ ಕೂಸಾಕೊಂಡು ಕಚ್ಚಿ ಅದನ್ನ ಹಿಡ್ಕೊಂಡು ನಾನು ಈಗ ಎತ್ತಿ ಬಿಸಾಕ್ಬಿಡ್ತೇನೆ. ಮತ್ತೆ ಅದ್ರ ಎದುರಿ ಮೇಲೆ ಕೂತ್ಕೊಂಡು ಈಗ ಸಿಟ್ ಮಾಡ್ಕೊಂಡು ಹೇಳ್ತೀನಿ ನಮ್ ನಗರ ಕಡೆ ಇನ್ನೊಂದ್ಸಲಿ ಬಂದು ಜನರ ಸಾಹಿತ್ಯ ಹುಲಿ ಕಣೋ. ಹುಲಿ ನಾವೇ ತಗಲಕೊಂಡ್ಬಿಟ್ವಲ್ಲ. ಅಯ್ಯಪ್ಪ ಬೇಗೇನಾರ ಐಡಿಯಾ ಮಾಡು. ಬಹಳ ಹೊಟ್ಟೆ ಹಸಿಬಿಟ್ಟಿದೆ ನಂತರ ಅದಕ್ಕೆ ಖಾಲಿ ಹೊಟ್ಟೆ ನನ್ ತಲೆನೂ ಹೆಂಗೊಡಲು ಅದ್ರ ತಲೆನೂ ಓಡಲ್ಲ ಅನ್ಸುತ್ತೆ ಕಣ ಪತ್ಲು. ಐಡಿಯಾ ಜೋರಾಗಿ ಬಡ್ಕಳೋ. ಕಾಪಾಡಿ ನಮ್ಮನ್ನು ಕಾಪಾಡಿ ದಯವಿಟ್ಟು ಕಾಪಾಡಿ. ಅಯ್ಯಯ್ಯೋ ನಂಗನ್ಸುತ್ತೆ ಟೈಗರ್ನ ಇವ್ರು ಹಿಡಿಲೇ ಇಲ್ಲ. ಬದಲಾಗಿ ಟೈಗರ್ನ ಇವ್ರನ್ನ ಹಿಡಿದ್ಬಿಟ್ಟು ಇಲ್ಲಿ ಕೂಡಿಸ್ಬಿಟ್ಟಿದೆ. ಕೆಳಗಿಳಿಸಿ ನಮ್ಮನ್ನ, ಕೆಳಗಿಳಿಸಿ, ಕೆಳಗಿಳಿಸ್ರಪ್ಪ, ಕೆಳಗಿಳಿಸಿ. ನೀವು ಕೈ ಮುಗಿತೀರಿ. ಅಯ್ಯೋ ನಾವು ಟೈಗರ್ನ ಹಿಡಿಯಕ್ ಬರ್ಲಿಲ್ಲ. ಅದೇ ಅಯ್ಯೋ ಬೇಟೆ ಆಡೋದಿಕ್ಕೆ ಅಂತ ನಾವು ನಾವೇ ಶಿಕಾರಿ ಆಗ್ಬಿಟ್ರಿ ಅದಕ್ಕೆ. ಅಯ್ಯೋ ನನ್ನ ಗೆಳೆಯ, ಜೀವದ ಗೆಳೆಯ, ನೀನೇನು ಭಯ ಪಡ್ಬೇಡ. ಈ ಸರಿ ನೀ ಸೋಲಲ್ಲ. ಮರದ ಮೇಲೆ ಕೂತ್ಕೊಂಡು ಹುಲಿ ನಿಡಿ. ಈ ಸರಿ ಸೂಪರ್ ಪ್ಲಾನ್ ಹಾಕಿದ್ದೀನಿ ನಾನು. ಏ ಪತ್ಲು, ನೀನು ಒಳಗಡೆ ಕೂತ್ಕೊಂಡು ಮೇಕೆ ತರ ಮ್ಯಾ ಅಂತಿರು. ಹುಲಿ ಒಳಗ್ ಬರುತ್ತೆ. ಆವಾಗ ನೀನ್ ಈಚೆ ಬಂದ್ಬಿಟ್ಟು ಗೇಟ್ ಬಾಗಲ ಹಾಕ್ಬಿಡು. ಹುಲಿ ಸಿಕ್ಕಾಕೊಳ್ಳುತ್ತೆ. ಮೋಟು ಮರದ ಮೇಲೆ ಕೂತಿರ್ತಾನಲ್ಲ, ಹುಲಿ ಬಂದ ತಕ್ಷಣ ಹಗ್ಗನ ಬಿಚ್ತಾನೆ, ಈ ಕಡೆ ಗೇಟ್ ಹಾಕೊಂಡ್ಬಿಡುತ್ತೆ. ಅಯ್ಯೋ ನಾನೇ ಯಾಕೊಮ್ಮೆ ಯಾಕೆ ಹಾಕ್ರಿ, ಇವ್ರು ಯಾಕೆ ಹಾಕ್ಬಾರ್ದು? ಯಾಕಂದ್ರೆ ನೀನ್ ತುಂಬಾ ಧೈರ್ಯಶಾಲಿ ಕಣೋ. ನೋಡು, ಟೈಮ್ ವೇಸ್ಟ್ ಮಾಡ್ಬೇಡಿ. ಹುಲಿಗೆ ಊಟಕ್ಕೆ ಬರೋ ಟೈಮು. ನಾವೇ ಅದಕ್ಕೆ ಈಗ ಡಿನ್ನರ್ ಆಗ್ಬೇಕೇನಪ್ಪ. ಅಯ್ಯಯ್ಯೋ ಟೈಗರ್ ಈಗ ಈ ಊಟಕ್ಕೆ ಇಲ್ಲಿಗೆ ಬರುತ್ತೆ, ಬಂದು ಈ ಪಂಜರದಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ಹೇಳಿದ್ದು ಅಷ್ಟೇನೆ. ಮೇ 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 ಮೇ. ಪತ್ತು ಬೇಗ ಮೇಕೆ ತರ ಮಿಮಿಕ್ರಿ ಮಾಡೋ. ಪತ್ಲು ಕುರಿ ತರ ಕೂಗು, ಇಲ್ಲಾಂದ್ರೆ ಹುಲಿ ಹೊರಗಡೆ ಬರೋದಿಲ್ಲ. ಅಯ್ಯೋ ನನ್ನ ಬಾಯಿಂದ ಸ್ವರನೇ ಬರ್ತಿಲ್ಲ, ಇನ್ ಮೇಕೆ ತರ ಹೆಂಗ ಬೇಡ ಬೇಡ ಹುಲಿಲಯ್ಯ. ಮನೆ ಒಳಗೆ ಕೊಡೋಣ ಬಾರೋ. ಮೋಟು ಕಾಪಾಡು. ಬಿಟ್ಬಿಡೋಣ ಫ್ರೆಂಡ್ನ. ಓ ಹುಲಿಯಪ್ಪ, ನೀವು ನಮ್ಮನ್ನ ಏನ್ ಅನ್ಕೊಂಡಿದ್ಯಾ? ನಾವು ಓಡ್ತಾ ಇದೀವಿ ಅಂದ್ ಮಾತ್ರಕ್ಕೆ ಎದ್ರಕೊಂಬಿಟ್ಟು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೋಡ್ತಾ ಇದ್ದೋ ನಿನ್ ಕತ್ತಿಡ್ದು ಜೂ ವಾಪಸ್ ಕಳಿಸ್ಬಿಡ್ತೀವಿ. ಇನ್ನೊಂದ್ ಸಾರಿ ನಮ್ಮನ್ನ ಹಿಡಿಯಕ್ ಬಂದ್ರೆ ನಮ್ ಕಣ್ಣದ್ರ ಕಾಣ್ತದ ಅಷ್ಟೇ. ಅಯ್ಯೋ ಮೋಟು ಮಾತಾಡೋದ್ ನಿಲ್ಸಿ ಓಡೋಣ ಬಾರೋ, ಇಲ್ಲ ಅನ್ನೋದು ನಾವು ಮಾತಾಡಕ್ಬಿಡುತ್ತೆ. ಓ ಮೈ ಗಾಡ್, ನಾನ್ ಸಖತ್ತಾಗಿ ಡೈಲಾಗ್ ಹೊಡೆದ್ಬಿಟ್ಟೆ ಅನ್ಸುತ್ತೆ. ಸಾರಿ ಫ್ರೆಂಡ್, ಸಾರಿ ವೆರಿ ಸಾರಿ. ಅಯ್ಯಪ್ಪ ಕಾಪಾಡ, ಮತ್ತೆ ಓಡಿಸ್ಕೊಂಡ್ ಬರ್ತಾ ಇದೆ. ಅಯ್ಯೋ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಟೈಗರ್, ನಿನಗೆ ಕಾಡಿನ ಕಾನೂನು ಮೇಲೆ ಪ್ರಾಮಿಸ್. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್.
ಅಯ್ಯೋ ಚಿಂಗಂ ಸರ್, ವಾ ವಾ, ನೀವು ಟೈಗರ್ನ ಹಿಡಿದ್ಬಿಟ್ರಿ. ಟೈಗರ್ ನಿಜವಾಗ್ಲೂ ಡೇಂಜರ್ ಅಂಡ್ ಬಹಳ ಬುದ್ಧಿವಂತದ್ದು. ಆದ್ರೆ ಅದು ಒಂದೇ ಒಂದ್ ತಪ್ಪು ಮಾಡ್ಬಿಡ್ತು. ಅದು ಈ ಚಿಂಗಮ್ನ ಎದುರಾಕೊಂಡ್ಬಿಡ್ತು. ಅದಕ್ಕೆ ಗೊತ್ತಿರಲಿಲ್ಲ ಪಾಪ. ಚಿಂಗನ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ನಾನು ಅದನ್ನ ಕತ್ತಿಡ್ಕೊಂಡು ಪಂಜರದೊಳಗೆ ಹಾಕ್ಬಿಟ್ಟೆ. ನೋಡಿ ಹೆಂಗಿದೆ. ಎಸ್, ನಾನೇ ಮತ್ತೆ ನಾನ್ ನಿಮ್ ಜೀವ ಸಹ ಉಳಿಸಿದ್ದೀನಿ. ನಾನಿರೋ ತನಕ ಈ ನಗರಕ್ಕೆ ಯಾವುದೇ ಅಪಾಯ ಖಂಡಿತ ಇಲ್ಲ. ಹೆದರ್ಕೋಬೇಡಿ, ನನ್ನೋಡಿ ಹೆದರ್ಕೋಬೇಡಿ. ನಾನು ನಿಮ್ ಫ್ರೆಂಡು. ಆದ್ರೆ ಅದು ನಮ್ಮ ಗೆಳೆಯ ಅಲ್ಲ. ಅಯ್ಯಯ್ಯೋ, ಇಲ್ಲೇ ಕಾಪಾಡಿ.